Welcome to Positive Vibes for Success. Your ಮಹಾಭಾರತದಲ್ಲಿ ಕರ್ಣನು ಒಬ್ಬ ಮಹಾನ್ ವೀರನಾಗಿದ್ದು ದಾನವೀರನಾಗಿ ಪ್ರಸಿದ್ಧನಾದನು. ಅವನ ಜೀವನ ಅನೇಕ ಸವಾಲುಗಳಿಂದ ತುಂಬಿತ್ತು, ಆದರೆ ಅವನು ಸದಾ ತನ್ನ ಸತ್ಯಸಂಧತೆ ಮತ್ತು ದಾನಧರ್ಮಗಳಿಗಾಗಿ ಪ್ರಸಿದ್ಧನಾಗಿದ್ದನು. ಈ ಕಥೆ ಅವನ ದಾನಶೀಲತೆಯನ್ನು ತೋರಿಸುತ್ತದೆ. ಒಂದು ದಿನ ಕರ್ಣನು ಸೂರ್ಯದೇವನಿಗೆ ನಿತ್ಯ ಪೂಜೆ ಮಾಡುತ್ತಿದ್ದನು. ಸೂರ್ಯನು ಕರ್ಣನನ್ನು ತುಂಬಾ ಪ್ರೀತಿಸುತ್ತಾ ಅವನ ರಕ್ಷಕರಾಗಿ ಇದ್ದನು. ಸೂರ್ಯನು ಕರ್ಣನಿಗೆ ಒಂದು ಸಂದೇಶ ನೀಡಿದನು. ಕರ್ಣ, ನೀನು ಸದಾ ದಾನಧರ್ಮವನ್ನು ಮಾಡುತ್ತಾ ಇರುತ್ತೀಯಾ? ಒಂದು ದಿನ ಒಬ್ಬ ಬ್ರಾಹ್ಮಣನು ನಿನ್ನ ಬಳಿಗೆ ಬರುವನು. ಅವನು ನಿನ್ನನ್ನು ಏನಾದರೂ ಕೇಳಿದರೆ ನೀನು ತಪ್ಪದೆ ಅದನ್ನು ನೀಡಬೇಕು. ಅವನು ನಿನ್ನನ್ನು ಪರೀಕ್ಷಿಸಲು ಬರುತ್ತಾನೆ. ಜಾಗರೂಕನಾಗು. ಕರ್ಣನು ಸೂರ್ಯನ ಮಾತುಗಳನ್ನು ಗೌರವಿಸುತ್ತಾ, ನಾನು ಸದಾ ನನ್ನ ವಾಗ್ದಾನವನ್ನು ಕಾಪಾಡಿಕೊಳ್ಳುತ್ತೇನೆ. ಯಾರಾದರೂ ನನ್ನ ಬಳಿಗೆ ಬಂದು ಏನಾದರೂ ಕೇಳಿದರೆ ನಾನು ತಪ್ಪದೆ ನೀಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಕೆಲವು ದಿನಗಳ ನಂತರ ಒಬ್ಬ ಬ್ರಾಹ್ಮಣನು ಕರ್ಣನ ಬಳಿಗೆ ಬರುತ್ತಾನೆ. ಅವನು ಕರ್ಣನನ್ನು ಹತ್ತಿರಕ್ಕೆ ಕರೆದು, ಮಹಾರಾಜ, ನಾನು ನಿನ್ನಿಂದ ಒಂದು ದಾನವನ್ನು ಕೋರುತ್ತೇನೆ ಎಂದು ಹೇಳುತ್ತಾನೆ. ಕರ್ಣನು ಸಂತೋಷದಿಂದ, ಹೇಳು, ನಿನಗೆ ಏನು ಬೇಕು ಎಂದು ಕೇಳುತ್ತಾನೆ. ಬ್ರಾಹ್ಮಣನು, ನನಗೆ ನಿನ್ನ ಕವಚ ಮತ್ತು ಕುಂಡಲಗಳು ಬೇಕು ಎಂದು ಕೇಳುತ್ತಾನೆ. ಕರ್ಣನು ಅಚ್ಚರಿಪಡುತ್ತಾನೆ, ಏಕೆಂದರೆ ಅವನ ಕವಚ ಮತ್ತು ಕುಂಡಲಗಳು ಅವನ ಶರೀರಕ್ಕೆ ಅಂಟಿಕೊಂಡಿದ್ದವು. ಅವು ಅವನಿಗೆ ಜನ್ಮತಃ ದೊರೆತಿದ್ದವು ಮತ್ತು ಅವನ ರಕ್ಷಣೆಗೆ ಅಗತ್ಯವಾದವು. ಆದರೆ ಕರ್ಣನು ತನ್ನ ಪ್ರತಿಜ್ಞೆಯನ್ನು ನೆನಪಿಸಿಕೊಂಡು, ಕ್ಷಣಮಾತ್ರವೂ ಯೋಚಿಸದೆ, ತನ್ನ ಕವಚ ಮತ್ತು ಕುಂಡಲಗಳನ್ನು ತೆಗೆದು ಬ್ರಾಹ್ಮಣನಿಗೆ ನೀಡುತ್ತಾನೆ. ಆ ಬ್ರಾಹ್ಮಣನು ವಾಸ್ತವವಾಗಿ ಇಂದ್ರನಾಗಿದ್ದನು. ಅವನು ಕರ್ಣನನ್ನು ಪರೀಕ್ಷಿಸಲು ಬಂದಿದ್ದನು. ಕರ್ಣನ ದಾನಶೀಲತೆಯನ್ನು ನೋಡಿ ಇಂದ್ರನು ಆವೃತ್ತನಾದನು. ಅವನು ಕರ್ಣನನ್ನು ಆಶೀರ್ವದಿಸುತ್ತಾ, ಕರ್ಣ, ನೀನು ನಿಜವಾಗಿಯೂ ದಾನವೀರನು. ನಿನ್ನ ದಾನಶೀಲತೆ ಮತ್ತು ಸತ್ಯಸಂಧತೆಯು ನನಗೆ ವಿಸ್ಮಯ ಉಂಟುಮಾಡಿವೆ. ನಾನಿನ್ನೂ ಒಂದು ವರವನ್ನು ನೀಡುತ್ತೇನೆ. ನೀನು ಏನಾದರೂ ಕೇಳು ಎಂದು ಹೇಳುತ್ತಾನೆ. ಕರ್ಣನು ವಿನಯದಿಂದ, ದೇವಾ, ನಾನು ಏನನ್ನೂ ಬೇಡುವುದಿಲ್ಲ. ನನ್ನ ದಾನಧರ್ಮವೇ ನನ್ನ ಧರ್ಮ. ಅದೇ ನನ್ನ ಜೀವನದ ಅರ್ಥ ಎಂದು ಹೇಳುತ್ತಾನೆ. ಇಂದ್ರನು ಕರ್ಣನ ಮಹಿಮೆಯನ್ನು ಇನ್ನಷ್ಟು ಪ್ರಶಂಸಿಸುತ್ತಾ, ಅವನಿಗೆ ಆಶೀರ್ವಾದಗಳನ್ನು ನೀಡಿ ನಿರ್ಗಮಿಸುತ್ತಾನೆ. Subscribe our Kannada channel, Positive Vibes for Success.